ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಚೈತ್ರ ಕುಂದಾಪುರ ಅವರು ಬೇಕು ಅಂತಲೇ ಕಳಪೆ ಕೊಡ್ತಾರೆ ಮನೆ ಜನ ಎಲ್ಲ ಸೇರ್ಕೊಂಡು ಅಂತ ತಲೆ ಸುತ್ತಿ ಬಿದ್ರಾ ಅಂತ ಏನು ಅನಿಸುತ್ತೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಬಗ್ಗೆ. ನಿನ್ನೆ ಎಪಿಸೋಡು ನಾವು ಮೇಜರ್ 3 ಪಾಯಿಂಟ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋಣ. ಒಂದು ಕ್ಯಾಪ್ಟನ್ಸಿ ಟಾಸ್ಕು, ಇನ್ನೊಂದು ಬಂದು ಕಳಪೆ ಮತ್ತು ಉತ್ತಮ ಯಾರು ಕೊಡಬೇಕಾಗಿತ್ತು, ಯಾರು ಕೊಡಬಾರ್ದಾಗಿತ್ತು, ಆ್ಯಂಡ್ ಮೂರನೇದಾಗಿ ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಹೈಲೈಟೆಡ್ ಪಾರ್ಟ್ ಆಗಿ ಮಾತಾಡೋಣ. ಸೊ ಗೈಸ್, ನಿನ್ನೆ ಎಪಿಸೋಡಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕ್ಯಾಪ್ಟನ್ಸಿ ಟಾಸ್ಕ್ನ ಓಟದಲ್ಲಿ ಮುಂಚೂಣಿಯಲ್ಲಿದ್ದವರಂಥವ್ರು ಎರಡು ತಂಡದವರು. ಒಂದು ಬಂದು ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ಅವರು, ಇನ್ನೊಂದು ಗೌತಮಿ ಮತ್ತೆ ಹನುಮಂತ್ ಅವರು ಇದ್ರು. ಸೊ ಈ ಎರಡು ತಂಡಗಳು ಕೂಡ ಒಂದು ಗೇಮ್ನ ಆಡ್ತಾರೆ. ಆ ಗೇಮ್ ಏನಪ್ಪಾ ಅಂತಂದ್ರೆ ಬ್ಯಾಲೆನ್ಸಿಂಗ್ ಗೇಮ್ ಆಗಿರುತ್ತೆ. ಅದು ಬಂದು ಒಂದು ಅಂಕಪಟ್ಟಿಯನ್ನು ಕ್ಯಾಪ್ಟನ್ಸಿ ಓಟದಿಂದ ಯಾರು ಇರ್ತಾರೋ ಅವ್ರ ಅಂಕಪಟ್ಟಿನ ಕಟ್ಕೊಂಡು ಅಗ್ರಸ್ಥಾನದಲ್ಲಿ ಯಾರು ಇರ್ತಾರೋ ಅವರಿಗೆ 4 ಜನಕ್ಕೆ ಟೋಟಲ್ ಆಗಿ ಎಂಟ್ರಿ ಸಿಗುತ್ತೆ. ಸೊ ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮ್ಗೆ ಕರೆದ್ಬಿಟ್ಟು ಹೇಳ್ತಾರೆ, ನಿಮ್ಮ ಇಬ್ಬರಲ್ಲಿ ಒಬ್ಬರು ಮಾತ್ರ ಕ್ಯಾಪ್ಟನ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಭವ್ಯ ಮತ್ತು ತ್ರಿವಿಕ್ರಮ್ ಟೀಮ್ನ ಕೇಳಿದಾಗ ಭವ್ಯ ಅವರು ಆಗಲಿ ಅಂತ ತ್ರಿವಿಕ್ರಮ್ ಅವರು ಅಕ್ಸೆಪ್ಟ್ ಮಾಡ್ಕೊತಾರೆ. ಆ್ಯಂಡ್ ಹನುಮಂತು ಮತ್ತು ಗೌತಮಿಯವ್ರ ಮಧ್ಯೆ ಗೌತಮಿಯವ್ರು ಆಗಲಿ ಅಂತ ಹನುಮಂತವ್ರು ಒಪ್ಕೊತಾರೆ. ಸೊ ಇಬ್ರಿಗೂ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಈ ಟಾಸ್ಕಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಹೋಗ್ತಾ ಏನಾಗುತ್ತೆ ಅಂತಂದರೆ ಗೌತಮಿಯವರು ಲೈಕ್ ವೈರ್ಗಳೆಲ್ಲ ಅಳ್ಳಾಡಿಸಿ ಬೀಳಿಸುವಂಥದ್ದೆಲ್ಲ ಆಗ್ತಿತ್ತು. ಬಟ್ ಈಗ ಇದರಲ್ಲಿ ಭವ್ಯ ಟೀಮ್ ಅವರು ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅಂಡ್ ಗೈಸ್, ಇನ್ನೊಂದು ಗೊತ್ತಿರೋ ಹಾಗೆ ನಿಮಗೆ ಭವ್ಯ ಟೀಮ್ ವಿನ್ ಆಗುತ್ತೆ. ಭವ್ಯ ಅವರು ಕ್ಯಾಪ್ಟನ್ ಆಗ್ತಾರೆ ಆ್ಯಂಡ್ ವೆಲ್ ಡಿಸರ್ವ್ಡ್ ಅಂತ ಅನ್ಕೋತೀನಿ. ಯಾಕಂದರೆ ಲಾಸ್ಟ್ ವೀಕ್ ಅವ್ರಿಗೆ ಇನ್ನೇನು ಕೈಗೆ ಬಂದಿತ್ತು, ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಗೊತ್ತಾ, ಅಷ್ಟಲ್ಲಿ ಜಸ್ಟ್ ಮಿಸ್ ಆಗಿತ್ತು. ಆ್ಯಂಡ್ ಇವನ್ ಕಿಚನ ಚಪ್ಪಾಳೆ ಕೂಡ ಜಸ್ಟ್ ಮಿಸ್ ಆಗಿತ್ತು. ಆ್ಯಂಡ್ ನಿನ್ನೆ ಅವ್ರು ನನಗೆ ಅನ್ಕೊಂತಿದ್ದೆ ಓಕೆ ಪಾಪ ಅಂತ ಅನ್ನಿಸ್ತು. ಬಟ್ ಈ ವೀಕಲ್ಲಿ ಕ್ಯಾಪ್ಟನ್ ನೋಡಿ, ಈ ವಾರ ಗೇಮ್ ಕೊಟ್ಬಿಟ್ಟು ಕ್ಯಾಪ್ಟನ್ ಇದಕ್ಕೆ ಒಂದು ವ್ಯಾಲಿಡ್ ಇತ್ತು. ಸೊ ಲಾಸ್ಟ್ ವೀಕಲ್ಲಿ ಹೆಂಗಿತ್ತು ಅಂತಂದ್ರೆ ಬೇರೆಯವ್ರ ಕೈಲಿ ಕೊಟ್ಬಿಟ್ಟು ಕ್ಯಾಪ್ಟನ್ ಇದು ಮಾಡೋಕ್ಕೋ ಅದಕ್ಕೆ ತಪ್ಪಾಗೋಯ್ತು, ಲೈಕ್ ಮಿಸ್ ಆಯಿತು ಕ್ಯಾಪ್ಟನ್ಸಿ ಓಟ್ದಿಂದ ಅವ್ರು ಆಚೆಗೆ ಬಂದರು. ಬಟ್ ಈ ಸತಿ ಭವ್ಯ ಅವ್ರಿಗೆ ಗೇಮ್ ಕೊಟ್ಟು ಆಡಿಸಿದ ಬಿಗ್ ಬಾಸ್ ಅವ್ರಿಗೂ ಲೈಕ್ ಎಲ್ಲೋ ಒಂದು ಕಡೆ ಇನ್ಪುಟ್ ತೊಗೊಂಡಿದ್ದಾರೆ ಅನ್ಕೊಂತೀನಿ. ಬಿಗ್ ಬಾಸ್ ಲಾಸ್ಟ್ ವೀಕಲ್ಲಿ ನಾವೆಲ್ಲ ಮಾತಾಡಿದ್ವಿ. ಸೊ ತುಂಬ ಜನ ಹೇಳ್ತಾ ಇರ್ತೀರ ನೀವು ಮಾತಾಡೋದು ಲೈಕ್ ಇನ್ಪುಟ್ ತೊಗೊಳ್ತಾರೆ ಬಿಗ್ ಬಾಸ್ ಅವ್ರು ಅಂತ ಕೇಳ್ತಾ ಇದ್ರು. ನೋಡಿ, ಈ ಥರ ಎಲ್ಲ ಇನ್ಪುಟ್ಗಳನ್ನ ಅವರು ತೊಗೊಂಡು ಲೈಕ್ ಗೇಮ್ ಕೊಟ್ಟಿದ್ದಾರೆ. ಹಂಗಾಗಿ ಲೈಕ್ ಭವ್ಯ ಅವರು ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಗೈಸ್, ವೆಲ್ ಡಿಸರ್ವ್ಡ್ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ಸಿ. ಈ ವೀಕಿನ ಕ್ಯಾಪ್ಟನ್ ನೆಕ್ಸ್ಟ್ ವೀಕಲ್ಲಿ ಭವ್ಯಗೌಡ ಅವರು ಕ್ಯಾಪ್ಟನ್ಸಿ ಆಗಿರ್ತಾರೆ ಅಂಡ್ ಒಂದು ಇಮೇನು ಕೂಡ ಸಿಗುತ್ತೆ. ಸೊ ಗೈಸ್, ನೆಕ್ಸ್ಟ್ ಇದಾದ್ಮೇಲೆ ವಿನ್ ಆಗ್ತಾರೆ ಭವ್ಯಗೌಡ ಅವರು ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡ್ತಾರೆ. ಸೊ ಇನ್ ಬಿಟ್ವೀನು ಚೈತ್ರ ಕುಂದಾಪುರ ಅವರು ವಾಶ್ರೂಮ್ ಹತ್ರ ಬಿದ್ದುಬಿಟ್ಟು ಲೈಕ್ ಏನೋ ಲೈಕ್ ಬ್ರೀತ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತ ಅನ್ಕೊಂತೀನಿ. ಇಲ್ಲ ತಲೆ ಸುತ್ತ ಬಿದ್ದರೆ ಏನೋ ಗೊತ್ತಿಲ್ಲ. ಅದನ್ನು ಬಿದ್ದಿದ್ದಂತೂ ತೋರಿಸಿಲ್ಲ ಬಿಗ್ ಬಾಸ್ ಅವರು. ಬಿದ್ದು ಆಲ್ರೆಡಿ ಲೈಕ್ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರೋದು ತೋರಿಸ್ತಾರೆ, ಝೂಮ್ ಮಾಡ್ತಾರೆ. ಸೊ ಇಲ್ಲಿ ಗೌತಮಿ ಅವರಿಗೆ ಮತ್ತು ಮೋಕ್ಷಿತ್ ಅವ್ರಿಗೆ ಹೇಳ್ತಾರೆ ಲೈಕ್ ಚೈತ್ರ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೋಗ್ತಾರೆ. ಸೊ ಅಲ್ಲಿ ಬಂದು ಜನ ಎಲ್ಲ ಸೇರ್ಕೊಂಡು ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ನಮಗೆ ಎಲ್ಲೋ ಒಂದು ಕಡೆ ಏನು ಅನಿಸ್ತಾ ಇದೆ ಅಂತಂದರೆ ಇವರು ಕಳಪೆ ಎಲ್ಲಿ ಮನೆ ಜನ ಎಲ್ಲ ಸೇರ್ಕೊಂಡು, ಯಾಕಂದರೆ ಈ ವಾರ ಫುಲ್ ಅವ್ರದೇನೆ ಡಮ್ಮಿ ಏನೋ ಗೇಮ್ ಆಡಿರೋದು. ಡಮ್ಮಿ ಗೇಮ್ ಅನ್ನೋದಕ್ಕಿಂತ ಶಶಿರ್ ಅವ್ರಿಗೆ ಮಾಡಿದಂಥ ಬ್ಯಾಕ್ ಸ್ಟ್ಯಾಪಿಂಗ್ ಕೆಲಸ ಏನಿತ್ತು, ಶಶಿರ್ ಅವ್ರಿಗೆ ತುಂಬ ಜನ ಸಪೋರ್ಟ್ ಮಾಡೋರು ಇರ್ತಾರೆ. ಆ್ಯಂಡ್ ಮೋರವ್ರು ನನಗೆ ಕಳಪೆ ಕೊಡ್ತಾರೆ, ನಾನು ಹಿಂಗಪ್ಪ ತಗೊಳ್ಳೋದು ಅನ್ನೋದು ಯೋಚನೆ ಮಾಡಿಬಿಟ್ಟು ಏನಾದರೂ ಬಿದ್ದರೆ, ಯಾಕಂದರೆ ಇದಕ್ಕೂ ಮುಂಚೆ ಅವರು ಪ್ಲಾನಿಂಗ್ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಜೋಡಿ ಬಿಟ್ಟಿದ ತಕ್ಷಣ ಶಿಶಿರ್ ಕಡೆ ಒಂದು ಸತಿನೂ ಬರಲ್ಲ ಅವರು. ಅವ್ರ ಪಾಡುವರು ಹೋಗ್ಬಿಟ್ಟು ಗೋಲ್ಡ್ ಸುರೇಶ್ ಹಾಗೂ ಅನುಷಾ ಜೊತೆ ಮಾತಾಡ್ಕೊಂಡಿರ್ತಾರೆ. ನಾನು ಇಂಡಿವಿಜುವಲ್ ಆಗಿ ನನ್ಗೆ ಏನು ಬಂತು ಅದು ನನ್ನ ತಲೆಯಲ್ಲಿ ಮಾಡಿದೆ, ನಾನು ಅವ್ರಿಗೆ ಹೇಳಿ ನಾನು ಮಾಡೋಕ್ಕಾಗಲ್ಲ ಹಂಗೆ ಅಂತ ಸಮರ್ಥನೆ ಮಾಡ್ಕೊತಾ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು. ಬಟ್ ಇಲ್ಲಿ ಶಿಶಿರ್ ಅವ್ರು ಸುಮ್ಮನೆ ಕುತ್ಕೊಂಡು ಕಾಮಾಗಿರ್ತಾರೆ. ಬಟ್ ಐಶ್ವರ್ಯ ಅವರು ಅದನ್ನ ಹೇಳ್ತಾ ಇರ್ತಾರೆ, ನೋಡಿ ನೀವು ಒಂದ್ಸತಿ ನೀವು ಜೋಡಿ ಬಿಟ್ಟಿದ್ದೆ ಕಾಯ್ತಾ ಇದ್ರು ಅವ್ರು. ಆ್ಯಕ್ಚುಲಿ ಅಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ. ಒಂದ್ಸತಿನೂ ಬಂದು ಅಟ್ಲೀಸ್ಟ್ ಕನ್ಸೋಲ್ ಮಾಡೋದಕ್ಕಾಗಲಿ ಇಲ್ಲ ಸಾರಿ ಕೇಳೋದಕ್ಕಾಗಲಿ ಬರಲಿಲ್ಲ ಅವರು ನೋಡಿ ಅಂತ ಏನೋ ಹೇಳ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ನನಗೂ ಅನ್ನಿಸ್ತು, ಚೈತ್ರ ಕುಂದಾಪುರ ಅವ್ರು ಅಟ್ಲೀಸ್ಟ್ ಹೋಗಿ ಇಲ್ಲ ಅಣ್ಣ ನನಗೆ ಅದು ನಿಜ ಗೊತ್ತಾಗಿಲ್ಲ, ನಾನು ಪ್ರಾಮಿಸ್ ಸಾರಿ ಕೇಳ್ತೀನಿ, ನೆಕ್ಸ್ಟ್ ಟೈಮ್ ನನ್ನ ಕಡೆಯಿಂದ ಈ ಥರ ತಪ್ಪಾಗಲ್ಲ ಅಂತ ಎಲ್ಲೋ ಒಂದು ಕಡೆ ಹೇಳ್ಬಿಡಿದೆ. ಚೈತ್ರ ಕುಂದಾಪುರ ಅವ್ರು ಇನ್ನೂ ಸ್ವಲ್ಪ ದೊಡ್ಡವ್ರು ಆಗ್ತಿದ್ರೇನೋ. ಬಟ್ ಈಗ ಮನೆಯಲ್ಲಿ ಏನೇ ಆದ್ರೂ ಹೌದು, ನೀವು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇದ್ರೆ ಅವ್ರು ಮಾಡಿದ್ದು ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗೋದಕ್ಕೋಸ್ಕರ ಮಾಡ್ತಾ ಇದಾರೆ ಅಂತಂದ್ರೆ ಓಕೆ. ಬಟ್ ಸರ್ವೈವ್ ಆಗೋದಕ್ಕೆ ಈ ತರ ಬೀಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಶಿಶಿರ್ ಅವ್ರನ್ನ ಲೈಕ್ ಈ ತರ ಡಬಲ್ ಗೇಮ್ ಮಾಡಿ ಮುಖವಾಡ ಹಾಕೊಂಡು ಇದು ಮಾಡ್ತಾರೆ, ಸರ್ವೈವ್ ಆಗ್ತಾ ಇದ್ರು. ಸೊ ಅದ್ರ ಜೊತೆ ಈ ತಲೆ ಸುತ್ತ ತರ ಆಕ್ಟ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಅದನ್ನ ಆಕ್ಟ್ ಮಾಡಿದಾರೋ ಇಲ್ಲಿ ನಿಜವಾಗ್ಲೂ ಆ ತರ ಆಗಿದೆಯೋ ಅಂತ ಇವತ್ತಿನ ಎಪಿಸೋಡ್ ಕಾದ್ ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ. ಅಂಡ್ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಅವ್ರು ಬೀಳ್ಬೇಕಾಗಿರೋ ತೋರಿಸ್ಬೇಕಾಗಿತ್ತು, ಯಾಕೆ ಕಟ್ ಮಾಡಿದ್ದಾರೆ. ಅದನ್ನು ಪ್ರೋಮೋ ಆಕ್ಚುಲಿ ಬಿಗ್ ಬಾಸ್ ಇವಾಗ ಏನಂತಂದ್ರೆ ಆ ಒಂದು ಪ್ರೋಮೋಗಳು ಇಟ್ಕೊಂಡೆ ಅವ್ರು ಹೈಪ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದನ್ನ ಎಪಿಸೋಡ್ ಇಟ್ಕೊಂಡೆ ಹೈಪ್ನ ಕ್ರಿಯೇಟ್ ಮಾಡ್ಬೋದು. ಚೈತ್ರ ಕುಂದಾಪುರ ಅವ್ರು ಬಿದ್ದೋದಂತ ಏನಾಯ್ತಪ್ಪ, ಗೋಲ್ಡ್ ಸುರೇಶ್ ಅವ್ರ ಗಾಯ ಆಯ್ತಂತ ಏನಾಯ್ತಪ್ಪ, ಅವೆಲ್ಲ ದಟ್ಸ್ ವಾಟ್ ನಮ್ ಕುತೂಹಲ ಮೂಡಿಸುತ್ತೆ ಆ ಎಪಿಸೋಡ್ ನ ನೋಡೋದಕ್ಕೆ. ತಗೊಂಡೋಗಿ ಪ್ರೋಮೋ ಬಿಡ್ತಾರೆ, ನೆಸೆಸಿಟಿನೇ ಇರಲ್ಲ ಅಂತದನ್ನ ತಗೊಂಡೋಗಿ ಬಿಡ್ತಾರೆ. ಹನುಮಂತ್ ಅವರು ನೆನ್ನೆ ಪ್ರೋಮೋದಲ್ಲಿ ಒಂದ್ ಸ್ವಲ್ಪ ಗೌತಮಿ ಮತ್ತೆ ಹನುಮಂತ್ ಅವ್ರು ಮಾತಾಡ್ತಾ ಇದ್ರು, ಅದನ್ನ ಹಾಕಿದ್ದಾರೆ ಪ್ರೋಮೋ. ಅದ್ರ ಬದಲು ಇದನ್ನ ಹಾಕಿದ್ರೆ ಸೊ ಇನ್ನೂ ಚೆನ್ನಾಗಿ ಕ್ಲಿಕ್ ಆಗಿರೋದು, TRP ಬಂದಿರೋದು. TRP ಅನ್ನೋದಕ್ಕಿಂತ ಅಟ್ಲೀಸ್ಟ್ ಅವ್ರು ಬಿದ್ರು ಅಂತ ಏನ್ ಗ್ಯಾರಂಟಿ ನಂಗೆ ಯಾಕೆ ಇದು ಫೇಕ್ ಅಂತ ಅನಿಸ್ತದೆ ಗೈಸ್. ನಂಗೆ ಲಿಟ್ರಲಿ ನಂಗೆ ಆ್ಯಂಗಲ್ ಇಂದ ನೋಡ್ತಾ ಇದ್ರೆ ಸೊ ಅವ್ರು ಬಿದ್ದಿರೋದು ಫೇಕೆ. ಸೊ ಬಿದ್ದಿರೋದಂದ್ರೆ ಬಿದ್ದಿದ್ದು ತೋರಿಸ್ಬೇಕಾಯ್ತು, ಅಲ್ಲಿ ಎಪಿಸೋಡಲ್ಲಾದ್ರೂ ತೋರಿಸ್ಬೇಕಾಗಿರೋದು, ಅಲ್ಲಿ ಚರ್ಚೆ ಆಗ್ತಿತ್ತು. ಬಟ್ ಇಲ್ಲಿ ಏನಾಗುತ್ತೆ, ಅವರು ನಾರ್ಮಲ್ ಆಗಿ ಕೆಳಗಡೆ ಬಿದ್ದಿರ್ತಾರೆ, ಏನೋ ಸ್ವಲ್ಪ ಉಸಿರು ಹೇಳ್ಕೊಳ್ಳೋ ಥರ ಆಗ್ತಾ ಇರ್ತಾರೆ. ಆ್ಯಂಡ್ ಮೋರವ್ರು ಬಂದು ನೀರು ಕೂಡ ಹಾಕ್ತಾರೆ, ನೀರು ಹಾಕಿದ್ರು ಕೂಡ ಅವ್ರು ಎಚ್ಚರಿಕೆ ಆಗಲ್ಲ. ಸುಮ್ಮನೆ ನನಗೆಲ್ಲೋ ಅನ್ನಿಸ್ತು ಇವರು ಬರೀ ಡೌ ಮಾಡ್ಕೊಂಡೆ ಹಿಂಗೆ ಬಂದ್ಬಿಟ್ಟಿದ್ದಾರೆ ಏನೋ ಅಂತ.
ಬಟ್ ಇನ್ ಕೇಸ್ ಏನಾದ್ರು ಹೆಲ್ತ್ ಇಶ್ಯೂ ಇತ್ತು ಅಂತಂದರೆ ಅದು ಸಿವಿಯರ್, ನಮಗೂ ಬೇಜಾರಾಗುತ್ತೆ ಈ ಥರ ಮಾತಾಡ್ಬಿಟ್ಟಿದ್ದೀವಲ್ಲ ಅಂತ. ಬಟ್ ನನಗನ್ಸಿದ್ದು 90% ನನಗೆಲ್ಲೋ ಆ ಆ್ಯಂಗಲಿಂದ ನೋಡಿದಾಗ ಆ್ಯಂಡ್ ಕ್ಯಾಮ್ರಾದಲ್ಲೂ ಕೂಡ ಅವ್ರು ಬಿದ್ದಿದ್ದು ಕೂಡ ತೋರಿಸಿಲ್ಲ. ಬಿದ್ದಿದ್ದು ಅಟ್ಲೀಸ್ಟ್ ನಾನು ತೋರಿಸಿದ್ರೆ ನಾನು ಒಪ್ಕೊತಿದ್ದೆ, ಇಲ್ಲಪ್ಪ ಇವ್ರಿಗೆ ಏನೋ ಆಗಿದೆ ಪ್ರಾಬ್ಲಮ್ ಅಂತ. ಬಟ್ ಈ ಬಿಗ್ ಬಾಸ್ ಅವರೇ ಈ ಥರ ಮಾಡ್ತಾ ಇದಾರ, ಎಲ್ಲಾನು ಒಂದು ಕ್ವಶನ್ಸ್ ಮಾರ್ಕ್ ಮೂಡುತ್ತೆ ಗೈಸ್ ಇಲ್ಲಿ. ಬಟ್ ಇವಾಗ ಕಳಪೆ ಮತ್ತು ಉತ್ತಮ 3ನೇ ಸೆಗ್ಮೆಂಟ್ ಏನಿರುತ್ತೆ ಅದರಲ್ಲಿ ಚೈತ್ರಾ ಕುಂದಾಪುರ ಅವರು ಔಟ್ ಆಗ್ತಾರೆ. ಇದರಲ್ಲಿ ಅವರು ಬಟ್ ನನಗನ್ಸಿದ್ದು ಕಳಪೆ ಅವ್ರಿಗೆ ಸಿಗ್ಬೇಕಾಗಿತ್ತು. ಧನರಾಜ್ ಅವ್ರ ಮೇಲೆ ಎಲ್ಲರ ಕಣ್ಣು ಬೀಳುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಗೈಸ್ ಹೆಂಗಾಗ್ತದೆ ಗೊತ್ತಾ ಗೈಸ್, ಇವ್ರಿಗೆ ಕಳಪೆ ಕೊಡ್ಬೇಕಾದ್ರೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಸ್ಟಾರ್ಟಿಂಗ್ 3 ಜನ ಯಾರಿಗೆ ಅಂದ್ರೆ ಮೇಜರ್ ಯಾರಿಗೆ ಕೊಡ್ತಾರೆ, ಈಗ ಧನರಾಜ್ ಅವ್ರಿಗೆ ಸ್ಟಾರ್ಟಿಂಗ್ ಒಂದಿಬ್ರು ಬಂದ್ಬಿಟ್ಟು ಧನರಾಜ್ ಅಂತ ಕೊಟ್ಬಿಟ್ರು. ಇನ್ನು ನೆಕ್ಸ್ಟ್ ಬರೋರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು ಕ್ಯಾಲ್ಕುಲೇಟ್ ಮೈಂಡ್ ಇಟ್ಕೊಂಡ್ ಬಂದಿರ್ತಾರೆ, ಯಾರಿಗೆ ಮೇಜರ್ ಬರುತ್ತೋ ಸೊ ಜಾಸ್ತಿ ಯಾರು ಬಂದಿರೋ ಅವ್ರಿಗೆ ಕೊಟ್ಬಿಡೋಣ, ಏನೋ ಒಂದು ರೀಸನ್ ಸಿಲ್ಲಿ ರೀಸನ್ ಹಾಕೊಂಡು ಕೊಟ್ಬಿಡೋಣ ಅಂತ. ಅಲ್ಲಿ ಅಟ್ಲೀಸ್ಟ್ ನನಗೆ ಧರ್ಮ ಕೊಟ್ಟಿಲ್ಲ ಅಂತಂದ್ರೆ ಐಶ್ವರ್ಯ ಅವ್ರಿಗೂ ಕೊಡ್ಬೋದಾಗಿತ್ತು, ಯಾಕಂದ್ರೆ ಐಶ್ವರ್ಯ ಅವರು ಕೂಡ ಪರ್ಫಾರ್ಮೆನ್ಸ್ ಮಾಡಿಲ್ಲ ಈ ವೀಕ್ ಅಲ್ಲಿ. ಹೌದು. ಸೊ ಇದೆಲ್ಲ ಒಂದೇ ಒಂದು ಪರ್ಫಾರ್ಮೆನ್ಸ್ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಅದು ಇದು ಇನ್ಕ್ಲೂಡಿಂಗ್ ಲಾಸ್ಟ್ ಕೊಟ್ಬಿಟ್ರು ಅವ್ರು ಅದಕ್ಕೂ ಹೌದು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕಳಪೆ ಅಂತ ಬಂದಾಗ ಇಂಡಿವಿಜುವಲ್ ಆಗಿ ಯೋಚನೆ ಮಾಡ್ಬೇಕಾಗುತ್ತೆ. ಉತ್ತಮ ಗೋಲ್ಡ್ ಸುರೇಶ್ ಅವ್ರು ಕೊಟ್ಟಿದ್ದು ಸರಿ ಇತ್ತು, ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಇಲ್ಲಿ ಧನರಾಜ್ ಅವ್ರಿಗೆ ಕೊಡ್ತಿದ್ದಂತ ಒಂದು ರೀಸನ್ಸ್ ಇದೆ ಗೊತ್ತಾ, ವ್ಯಾಲಿಡೇ ಇಲ್ಲ ಆಕ್ಚುಲಿ ರೀಸನ್ಸ್ಗಳು. ಸೊ ಇವ್ರು ಏನು ವ್ಯಾಲಿಡ್ ರೀಸನ್ಸ್ ಕೊಡ್ತಾ ಇದಾರೆ ಅಂತಂದ್ರೆ ಬಂದ್ಬಿಟ್ಟು ಫಸ್ಟ್ ನಾನು ಮೇಜರ್ ಪಾಯಿಂಟ್ ಇವ್ರ ಬಗ್ಗೆ ಮಾತಾಡ್ತೀನಿ, ಮೋಕ್ಷಿತ್ ಅವ್ರ ಬಗ್ಗೆ ಮಾತಾಡ್ತೀನಿ. ಸೊ ಮೋಕ್ಷಿತ್ ಅವ್ರು ಬರ್ತಾರೆ ಆ್ಯಂಡ್ ಮೋಕ್ಷಿತ್ ಅವ್ರು ಬಂದ್ಬಿಟ್ಟು ಏನಂತ ಹೇಳ್ತಾರೆ ಅಂದರೆ ನಿಮ್ಮದು ಎಫರ್ಟ್ಸ್ ಇತ್ತು, ಸ್ಮಾರ್ಟ್ನೆಸ್ ಇರಲಿಲ್ಲ ಅಂತ ಅಂತಾರೆ. ನನಗೆ ಸ್ಮಾರ್ಟ್ನೆಸ್ ಅಲ್ಲಿ ನನ್ನ ಟಾಸ್ಕಲ್ಲಿ ಯಾವ ಸ್ಮಾರ್ಟ್ನೆಸ್ ತೋರಿಸ್ಬೇಕಂತ ಅರ್ಥ ಆಗ್ತದೆ. ಎಫರ್ಟ್ ಇದ್ರೇನೆ ತಾನು ನೀನು 100% ಎಫರ್ಟ್, ಯಾವುದೇ ಗೇಮ್ ಆದ್ರೂ ಅಷ್ಟೇ ನೀನು 100% ಎಫರ್ಟ್ಸ್ ಆಗ್ತಾ ಇದೆಯಾ ಅಂತಂದ್ರೆ ನಿನ್ಗೆಲ್ಲ ಆಕ್ಚುಲಿ ಎಲ್ಲ ಫಿಸಿಕಲ್ ಗೇಮ್ನೇ ಜಾಸ್ತಿ ಕೊಟ್ಟಿದ್ದು. ಹೌದು. ಸೊ ಅದರಲ್ಲಿ ನನಗೆ ಅನ್ಸಿದ್ದು ಸ್ಮಾರ್ಟ್ನೆಸ್ ಇರಲಿಲ್ಲ ಅಂತಂದ್ರೆ ಮಲ್ಕೊಂಡ್ಬಿಟ್ಟಿದ್ರಿ ನೀವು ಅಂತ ಹೇಳ್ತಾರೆ. ಅದು ತಲೆ ಉಪಯೋಗಿಸಿ ಅವ್ರು ಮಲ್ಕೊಂಡಿದ್ದು, ಯಾರು ಕೂಡ ಅಲ್ಲಿ ಮಲ್ಕೊಳ್ಬೇಡಿ ಅಂತ ಹೇಳಿಲ್ಲ. 2ನೇ ರೌಂಡ್ವರೆಗೂ 3ನೇ ರೌಂಡಲ್ಲಿ ಮಾತ್ರ ಹೇಳಿದ್ದು ಬಿಗ್ ಬಾಸ್ ಅವರು ಮಲ್ಕೊಳ್ಳೋ ಅವಶ್ಯಕತೆ ಮಲ್ಕೊಳ್ಳೋ ಹಾಗಿಲ್ಲ ಬಾಕ್ಸ್ ಮೇಲೆ ಅಂತ ನಾನು ಹೇಳ್ತಾ ಇರೋದು. ಬಟ್ ಇವರೇ ಬಿಡ್ತಾರೆ, ನನಗೆ ಕ್ರ್ಯಾಂಪ್ಸ್ ಆಯಿತು ನನಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದು ರೀಸನ್ ಇವರೇ ಮೋಕ್ಷಿತ್ ಅವರೇ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಏನಂತ ಹೇಳ್ತಾರೆ ಅಂದರೆ ನಾನು ಏನೋ ಇವ್ರು ಗದ್ರಾಗ್ ಬರ್ತಾರೆ ನನಗೆ ಅಂತ ಹೇಳ್ತಾರೆ ಯಾರು ಮೋಕ್ಷಿತ್ ಅವರು. ನಾನು ಗದ್ರಾಗ್ ಬರಲಿಲ್ಲ ಅಂತ ಇವರು ಧನರಾಜ್ ಅವರು ಹೇಳಕ್ ಬರ್ತಾರೆ. ಬಟ್ ಮೋಕ್ಷಿತ್ ಅವರು ನೀವು ಮಾತಾಡಬೇಡಿ ಇರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಧನರಾಜ್ ಅವರು ಏನಂತ ಹೇಳ್ತಾರೆ ಅಂತಂದ್ರೆ ಮಾತಾಡಕ್ಕೆ ಹೋಗ್ತಾರೆ, ಅದು ನಾನು ಹಂಗಲ್ಲ ಹೇಳಕ್ ಹೋಗಿದ್ದು ಅಂತಂದಾಗ ನಾನು ಮಾತಾಡ್ತಾ ಇಂತಾನೆ ಇರಿ ಅಂತ ಹೇಳ್ತಾರೆ. ರೆಸ್ಪೆಕ್ಟ್ ಕೊಡ್ಬೇಕು. ಅಟ್ಲೀಸ್ಟ್ ಇವ್ರು ಸುಮ್ಮನೆ ಆದ್ರೂ ಏನೂ ಮಾತಾಡಲಿಲ್ಲ, ಅವ್ರು ಅಷ್ಟೊಂದು ಹೇಳ್ತಾರೆ, ಏನೇನೋ ಹೇಳ್ತಾರೆ, ಏನೋ ನನಗೆ ಸ್ಮಾರ್ಟ್ನೆಸ್ ಇರಲಿಲ್ಲ, ಎಫರ್ಟ್ಸ್ ಅಲ್ಲಿ ಕಾಣಿಸ್ತಿಲ್ಲ. ಅಲ್ಲ ಇವರು ಕಿಚನ್ ಅಲ್ಲಿ ಹೋಗ್ಬಿಟ್ಟು ಲೈಕ್ ಒಂದು ಪಾತ್ರೆ ಯಾವುದೋ ಯಾರೋ ತಿಂದಿರೋದು ಒಂದು ಮಿಕ್ಕಿರುತ್ತೆ, ಒಂದ್ ದಿವಸ ಏನೋ ಒನ್ ಟೈಮ್ ತೊಳೆದ್ಬಿಟ್ರೆ ಏನು ಕೈ ಸೌದಾಗುತ್ತಾ? ಅವ್ರು ಹಂಗೆ ಹೇಳ್ತಿದಾರೆ, ಯಾಕೆ ತೊಳಿಬೇಕು ಬೇರೆಯವ್ರು ನಾನು ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೂ ಕಸ ಹೊಡಿಯೋದು ಅಷ್ಟೇ, ಯಾಕೆ ಮಾಡ್ಬೇಕು ಬೇರೆಯವ್ರ ಕೆಲಸ ಅಂತೇಳಿ. ಒನ್ ಟೈಮು ಏನೋ ಫ್ರೀ ಇದ್ದಾಗ ಮಾಡಿದ್ರೆ ಏನು ತಪ್ಪಾಗುತ್ತೆ ಅದರಲ್ಲಿ? ಸೊ ಅದನ್ನೆಲ್ಲ ಲೈಕ್ ರೀಸನ್ ಕೊಡ್ತಾರೆ ಮೋಕ್ಷಿತ್ ಅವರು ಇಲ್ಲಿ. ಆ್ಯಂಡ್ ಇನ್ನೊಂದು ಈ ಕಡೆ ಬಂದು ಇವರು ಕೂಡ ಒಂದು ಇದನ್ನ ಹೇಳ್ತಾರೆ, ನನಗೆ ಗೋಲ್ಡ್ ಸುರೇಶ್ ಅವ್ರು ಬರ್ತಾರೆ, ಅನುಷ್ ಅವ್ರಿಗೆ ಉತ್ತಮ ಕೊಡ್ತಾರೆ, ಅವ್ರ ಜೋಡಿ ಅವ್ರು ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ, ಏನೋ ಪರ್ಫಾರ್ಮೆನ್ಸ್ ಇಲ್ಲ ಅಂತಂದ್ರೂ ಕೂಡ. ಬಟ್ ಇಲ್ಲಿ ಬಂದು ನನ್ನ ಜೋಡಿನೇ ನನಗೆ ಕಳಪೆ ಅನ್ನೋದನ್ನು ಕೊಡ್ತಾರೆ. ಆ್ಯಂಡ್ ಮೋರ್ ಓವರ್ ಮೋಕ್ಷಿತ ಅವರು ಏನಂತಂದ್ರೆ ಅವರೇ ಸುಪೀರಿಯರ್ ಥರ ಆಡಕ್ಕೆ ಹೋಗ್ತಾರೆ, ಅಂದರೆ ಏನು ಇನ್ಪುಟ್ಗಳನ್ನ ತೊಗೊಳಲ್ಲ. ನಾನೇನೋ ಒಂದು ಹೇಳಿದ್ದೀನಿ ಅಂತಂದರೆ ಹೌದು ಅಂತ ಹೇಳ್ಬೇಕು, ಇಲ್ಲ ಆಗಲ್ಲ ಅಂತ ಹೇಳ್ಬೇಕು. ಬಟ್ ಅವ್ರು ಅದನ್ನ ಹೇಳೋದೇ ಇಲ್ಲ, ಅವ್ರು ಅದನ್ನ ಬಿಟ್ಬಿಟ್ಟು ನಂದೇ ನಡಿಬೇಕು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ನೆನ್ನೆ ಅದೇ ಡ್ಯಾನ್ಸ್ ಇದರಲ್ಲೆಲ್ಲ ಫೋಟೋ ಇಟ್ಕೋಬೇಕು ಅಂತ ಅಂದ್ರಂತೆ. ಆ ಫೋಟೋ ಇಟ್ಕೊಂಡು ಲೈಕ್ ಆಡಿಯನ್ಸ್ ಹತ್ರ ಹೋಗಿ ಡ್ಯಾನ್ಸ್ ಆಡಿಯನ್ಸ್ ಹತ್ರ ಆಡಿದ್ರೆ ಇನ್ನೂ ಚೆನ್ನಾಗಿ ಕ್ಲಿಕ್ ಆಗಿರೋದು, ಜನನ ನೋಡಿರ್ತಿದ್ರು. ಮತ್ತೆ ಆ ಫೋಟೋ ಇಟ್ಕೊಳ್ಳೋದ್ರಲ್ಲಿ ಕಿಚ್ಚ ಸುದೀಪ್ ಸರ್ ಫೋಟೋ ಇಟ್ಕೊಂಡು ಲೈಕ್ ಯಾರಿಗೆ ಯಾರು ಅದು ಸಾಂಗ್ ಆಡ್ಬಿಟ್ಟಿದ್ರು, ನನಗೊಬ್ಬ ಗೆಳೆಯಬೇಕು ಅಂತ ಆಡಿದ್ರೆ ಇನ್ನೂ ಸಖದ ಕ್ಲಿಕ್ ಆಗಿರೋದು. ಹೇಳ್ಬೇಕು ಅಂದ್ರೆ ಈ ವಾರ ಕಿಚ್ಚನ ಪಂಚಾಯತಿಲಿ ಅದನ್ನ ಟಾಪಿಕ್ ಎತ್ಕೊಂಡು ಮಾತಾಡಿರ್ತಿದ್ರು. ಸೊ ಆ ಎರಡೂ ಒಳ್ಳೆ ಇನ್ಪುಟ್ ಏನೇ ನನ್ನ ಪ್ರಕಾರ ತಗೊಂಬೋದಿತ್ತು. ಮೋಕ್ಷಿತ್ ಅವರು ಇಲ್ಲ ನಂದೇ ನಡಿಬೇಕು ಅನ್ನೋ ಒಂದು ಅಹಮ್ಮೇನೋ ಅವ್ರು ಹೇಳೋಂಗೆ ಅಹಂಕಾರಿ ಅಂತ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಗೈಸ್ ಇಲ್ಲಿ ಇನ್ನೊಂದು ಏನು ಪಾಯಿಂಟ್, ಮೇಜರ್ ಪಾಯಿಂಟ್ ನಾವು ನೋಡಿದ್ದು ಅಂತಂದ್ರೆ, ಈಗ ಮೋಕ್ಷಿತ್ ಅವರು ನನಗೆಲ್ಲ ಅವ್ರೇನು ಪರ್ಫೆಕ್ಟ್ ಡ್ಯಾನ್ಸರ್ ಅಂತ ಅನಿಸಿಲ್ಲ ನನಗೆ. ಆ ಸಾಂಗಲ್ಲಿ ನಾನು ನೋಡ್ತಾ ಇದ್ದೆ, ಅವ್ರ ಎಕ್ಸ್ಪ್ರೆಷನ್ಸ್ ಕೂಡ ಸಿಂಕ್ ಆಗ್ತಾ ಇಲ್ಲ. ಅಂಡ್ ಎಲ್ಲಾ ಸಾಂಗು ಹೇಳೋಂಥವ್ರು ಈ ಸಾಂಗ್ಗೆ ಅಷ್ಟು ಎಕ್ಸ್ಪ್ರೆಷನ್ ಬರಲಿಲ್ಲ. ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು, ಹೌದು ಅವ್ರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು. ಮೋರ್ ಎಲ್ಲಾನು ತಲೆಯಲ್ಲಿ ಇದ್ದಾಗ ಧನರಾಜ್ ಅವ್ರಿಗೆ ಏನೋ ಕಾಮಿಡಿ ಸ್ಕಿಟ್ ಮಾಡಿ ಅಭ್ಯಾಸ ಆಗಿದೆ. ನನ್ಗೆ ಅನ್ಸಿದ್ದು ಅವ್ರ ಜನಗಳ ಮಧ್ಯೆ ಹೋಗ್ಬಿಟ್ಟು ಮಾಡ್ಬಿಡ್ಬೇಕಾಗಿತ್ತು ಆಕ್ಚುಲಿ. ಯಾಕಂದ್ರೆ ಅಲ್ಲಿ ಹೋಗಿದ್ರೆ ನಮ್ಗೆ ಕಾಮಿಡಿ ಅನ್ಸಿ ನಾವು ನೋಡ್ತಾ ಇರೋದು, ಅವ್ರೇನು ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಾವು ನೋಡ್ತಾ ಇದೀವಿ, ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ನೋಡ್ತಾ ಇರೋದು. ಧನರಾಜ್ ಅವರು ಆಕ್ಚುಲಿ ಹೆಂಗ್ಸ್ ವೇಷ ಹಾಕೊಂಡು ನೋಡಿ ಶಿಶಿರ್ ಅವರು ಹೋಗ್ಬಿಟ್ಟು ಲೈಕ್ ಅವರೆಲ್ಲ ಲೈಕ್ ಅವ್ರ ಸಾಂಗ್ ಇದೆ ಅಕ್ಷತೆ ಕೊಟ್ಟು ಆತರ ಇಂಟ್ರಾಕ್ಷನ್ ಮಾಡಿದ್ರಲ್ಲ, ಆ ತರ ಮಾಡ್ಬೇಕಿತ್ತು ಇವರು. ಆಕ್ಚುಲಿ ಒಳ್ಳೆ ಐಡಿಯಾ ಕೊಟ್ಟಿದ್ರು, ಬಟ್ ಇವರು ಇದನ್ನ ತಗೊಳ್ಳಿಲ್ಲ. ಬಟ್ ಒಟ್ಟೆ ಬಿಟ್ಬಿಡಿ ಅದನ್ನ, ಟಾಪಿಕ್ ಬಗ್ಗೆ ಮಾತಾಡೋದು ಬೇಡ. ಬಟ್ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ ಇವ್ರು ಹೇಳಿದ ಪಾಯಿಂಟ್ ವ್ಯಾಲಿಡ್ ಆಗಿತ್ತು ಅಂತ ಅನ್ಸುತ್ತೆ. ಸೊ ಗೈಸ್ ನಿಮ್ಗೆ ಅನ್ಸುತ್ತೆ ಮೋಕ್ಷಿತ ಅವರು ಸ್ವಲ್ಪ, ಆಮೇಲೆ ಇನ್ನೊಂದು ಮಾತಾಡಕ್ಕೆ ಬಿಡ್ತಾ ಇಲ್ಲ, ಏನು ಅರ್ಥ ಆಯ್ತಾ ಧನರಾಜ್ ಅವ್ರು ಸಕ್ಕದಾಗ ಟಕ್ಕರ್ ಕೊಟ್ರು ಅಂತಾನೆ ಹೇಳ್ಬೋದು. ಅರ್ಥ ಆಯ್ತು, ನೀವು ಕೂತ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇವ್ರ ಮಾತು ಮುಂಚೆ ಅರ್ಥ ಆಯ್ತು ಅಂತ ಏನ್ ಗುರು. ಸೊ ಗೈಸ್ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ನೀವು ಮೇಜರ್ ಪಾಯಿಂಟ್ ನೋಡ್ಬೇಕಾಗಿರೋದು ಅದೇ, ಅವರು ಮಾತಾಡ್ತಾ ಇರ್ಬೇಕಾದ್ರೆ
ಇವರು ಎದ್ದು ನಿಂತ್ಕೊಂತಾರೆ. ಅವ್ರೇನಂತ ಹೇಳ್ತಾರೆ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತಿರ್ಲಿಲ್ಲ ಅಲ್ವಾ, ನೀವು ಕೇಳಿಸ್ಕೊಳ್ಳಿ ಅಂತ. ಇವ್ರು ಆ್ಯಕ್ಚುಲಿ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಅವ್ರು ಏನೋ ಮಾತಾಡ್ತಾ ಇದ್ದಾರೆ, ವಾಟ್ ಎವರ್ ರೀಸನ್, ಮೇ ಬಿ ಕಳಪೆ ಕೊಡೋದಕ್ಕಾಗಲಿ ಇಲ್ಲ ಉತ್ತಮ ಕೊಡೋದಕ್ಕಾಗಲಿ ರೀಸನ್ಸ್ ಕೊಡ್ತಾ ಇರ್ಬೇಕಾದ್ರೆ ಇವ್ರು ಏನು ಮಾಡ್ತಾರೆ, ಎದ್ಬಿಟ್ಟು ನಿಂತ್ಕೊಂಡು ಕಿಚನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಡಿ, ಸುಮ್ಮನೆ ಕೂತ್ಕೊಳ್ರಿ ಅಂತ ಹೇಳ್ತಾರೆ. ನೀವು ಕೂತ್ಕೋಬೇಕು, ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ಅಂತ ಮತ್ತೆ ಇನ್ಬಿಟ್ಟು ಅಲ್ಲೂ ಸೇರಿಸ್ತಾರೆ. ಎಲ್ಲ 20 ಸತಿ ಅರ್ಥ ಆಯ್ತಾ ಅಂತ ಬರ್ತಿರಲ್ಲ. ಆಕ್ಚುಲಿ ಧನರಾಜ್ ಅವ್ರಿಗೆ ತುಂಬಾ ಕೋಪ ಬಂದ್ಬಿಡ್ತು. ಯಾಕಂತಂದ್ರೆ ಸಿಲ್ಲಿ ರೀಸನ್ಸ್ಗೆ ಇವರೇ ಅದು ಮೇನ್ ಥಿಂಗ್ ಅವ್ರಿಗೆ ಹರ್ಟ್ ಆಗಿದೆ ಏನಪ್ಪ ಅಂದ್ರೆ, ನನ್ನ ಪಾರ್ಟ್ನರೇ ನನಗೆ ಹರ್ಟ್ ಮಾಡ್ಬಿಟ್ರಲ್ಲ. ಐ ಮೀನ್ ಶಿಶಿರ್ ಅವರು ಕೂಡ ಅದೇ ರೀಸನ್ಸ್ ಕೊಡ್ತಾರೆ. ಶಿಶಿರ್ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಆಚೆ ಬಂದು ಸಪ್ರೇಟ್ ಆಗಿದ್ದಾಗ ನೀವು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತೀರೋ, ಎಲ್ಲರ ಜೊತೆನೂ ಮಾತಾಡ್ತೀರಾ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕಳಪೆ ಕೊಡಬೇಕಾದ್ರೆ ಸುಮ್ಮನೆ ಬಂದ್ಬಿಟ್ಟು ನೀವು ಯಾರ ಜೊತೆ ಮಾತಾಡ್ತಲ್ಲ, ಎಂಟರ್ಟೈನ್ಮೆಂಟ್ ಕಮ್ಮಿ ಆಯಿತು ಅಂತ ಬಂದು ಅಲ್ಲಿ ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಇವ್ರು ನೋಡಿದ್ರೆ ಆಚೆ ಕುತ್ಕೊಂಡು ನಿಮ್ಮ ಏನು ಮಾತಾಡ್ತೀರಾ ಒಂದು ವಿಭಿನ್ನವಾಗಿ ಯೋಚನೆ ಮಾಡಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ನೀವು ಮಾತಾಡ್ತಿರೋದು ವ್ಯಾಲಿಡೇ ಇರಲ್ಲ ಅಂತ ಹೇಳ್ತಾರೆ ಮೋಕ್ಷಿತ ಅವರು. ಸೊ ಇದೆಲ್ಲ ಧನರಾಜ್ ಅವ್ರಿಗೆ ಏನಾಗಿದೆ, ಮನಸ್ಸಿಗೆ ಹರ್ಟ್ ಆಗೋಯ್ತು. ಏನಪ್ಪ ಇದು ಟಾರ್ಗೆಟ್ ಮಾಡಿಕೊಂಡು ಅವರು ಡೈರೆಕ್ಟಾಗಿ ಹೇಳ್ಬಿಡ್ಬೇಕಾಯ್ತು, ಯಾಕೆ ಟಾರ್ಗೆಟ್ ಮಾಡ್ತೀರಾ, ಹೌದಾ ಕಳಪೆ ಕೊಟ್ರಾ, ಓಕೆ ನಾನು ನೆಕ್ಸ್ಟ್ ವೀಕಲ್ಲಿ ನಾನು ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ತೀನಿ, ಆಗಲೂ ನೀವು ಟಾರ್ಗೆಟ್ ಮಾಡೇ ಮಾಡ್ತೀರಾ, ನಾನು ನಡೀರಿ ಅಂತ ಅಂದ್ಬಿಟ್ಟು ಬರ್ತಾ ಇರಬೇಕಾಗಿತ್ತು. ಬಟ್ ಇಲ್ಲಿ ಜಾಸ್ತಿ ಉರ್ಕೊಂಡಿದ್ಯಾರಪ್ಪ ಅಂತಂದರೆ ಮೋಕ್ಷಿತ ಅವರು ಸುಮ್ಮನೆ ಎದ್ದು ನಿಂತ್ಕೊಂಡು ಕಿರ್ಚಕ್ಕೆ ಹೋಗ್ತಾರೆ ಅವ್ರ ಮೇಲೆ. ಅವಶ್ಯಕತೆ ಇಲ್ಲ ಅದು. ಆ್ಯಕ್ಚುಲಿ ಅವ್ರೇನೋ ಹೇಳ್ತಾರೆ, ಈಗ ಧನರಾಜ್ ಅವ್ರು ಹೆಂಗೆ ಕೂತ್ಕೊಂಡೇ ತೊಗೊತಾರೆ, ಇವ್ರು ಹಾಗೆ ಕೂತ್ಕೊಂಡೇ ತೊಗೊಬೇಕು ಕಾಮಾಗೆ. ಅರ್ಥ ಆಯ್ತಾ ಅನ್ಕೊಂಡು ಅದಕ್ಕೂ ವಾದ ಮಾಡಕ್ ಹೋಗ್ತಾ ಇದೀನಿ ಅದು ಅವರೇ ಹೇಳಿದ್ರು, ನಿಮ್ ಜೊತೆ ಇದಕ್ಕೆಲ್ಲ ವಾದ ಮಾಡಿದ್ರೆ ನನಗೆ ಬುದ್ಧಿ ಇಲ್ಲ ಅಂತ ಅನ್ಕೊಂತಾರೆ ಅಂತ ಅವರೇ ಅನ್ಬಿಟ್ಟು ಅವರೇ ವಾದ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂದೇ ಸತಿಗೆ. ಇದೆಲ್ಲ ಒಂದ್ ಕಡೆ ಅವ್ರ ಮೇಲೆ ಮಾತಿನ ಮೇಲೆ ನಿಗಾ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಎನಿವೇಸ್ ಇವಾಗ ಪರ್ಸ್ನಲ್ ಆಗಿ ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ, ಬಟ್ ಧನರಾಜ್ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ. ಅಂಡ್ ಮೋರ್ ಓವರ್ ಅವರ ಜೋಡಿಯವರು ಅವ್ರಿಗೆ ಆ ಥರ ಕೊಡಬಾರ್ದಾಗಿತ್ತು. ತುಂಬಾ ನೆಕ್ಸ್ಟ್ ವೀಕಲ್ಲಿ ಏನಾಗುತ್ತೆ ಗೊತ್ತಾ, ಇಬ್ರು ಮೇಲೆ ಕಣ್ ಬೀಳುತ್ತೆ ಎಲ್ರಿಗೂ. ಅದೇ ಪರ್ಫಾರ್ಮೆನ್ಸ್ ಈಗ ಅನುಷಾ ಗೋಲ್ಡ್ ಸುರೇಶ್ ಮೇಲೆ ಕಣ್ ಬೀಳಲ್ಲ ಎಲ್ಲರಿಗೂ, ಈಗ ಧನರಾಜು ಮತ್ತೆ ಮೋಕ್ಷಿತ ಮೇಲೆ ಕಣ್ ಬೀಳುತ್ತೆ. ಅಂದ್ರೆ ನಾಮಿನೇಷನ್ಗೆ ಡೈರೆಕ್ಟ್ ನಾಮಿನೇಷನ್ ಹಾಕಿ ಇವರಿಬ್ಬರೇ ರೀಸನ್ಸ್ಗಳು ಹುಡುಕಿ ಮನೆಯವರೆಲ್ಲ ಪಾರ್ಟ್ನರ್ಶಿಪ್ ಮಾಡಿ ಕೊಡ್ತಾರೆ ಅಷ್ಟೇ. ಓಕೆ ಗೈಸ್, ಸೊ ಇದೆಲ್ಲ ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಏನು ಅರ್ಥ ಆಯ್ತು ಅಂತ. ಹಂಗೆ ಲಾಸ್ಟಲ್ಲಿ ಅದೇ ಧನರಾಜ್ ಅವ್ರಿಗೆ ಕಳಪೆ ಕೊಟ್ಬಿಟ್ಟು ಜೈಲೊಳಗಡೆ ಕಳಿಸ್ತಾರೆ. ಸೊ ಅಲ್ಲೂ ಕೂಡ ಅಳ್ತಾ ಇರ್ತಾರೆ. ಸೊ ಅಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ಸೊ ಗೈಸ್, ಇದಾಗಿತ್ತು ನಿನ್ನೆ ಎಪಿಸೋಡ್ನ ರಿವ್ಯೂ. ಆ್ಯಂಡ್ ಇನ್ನು ಪ್ರೋಮೋನ ಒಂದು ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಏನು ಜಾಸ್ತಿ ಏನು ಅಂಥದ್ದೇನಿಲ್ಲ, ನಾಮಿನೇಷನ್ ಬಗ್ಗೆನೇ ಇವತ್ತಿನ ವಾರದ ಕತೆ ಕಿಚನ ಜೊತೆ. ಸೊ ಎಪಿಸೋಡ್ನು ಇನ್ನೂ ಒಂದು ಪ್ರೋಮೋ ನೆಕ್ಸ್ಟ್ ಆಮೇಲೆ ಬರುತ್ತೆ ಅಂತ ಅನ್ಕೊತೀವಿ. ಸೊ ಅದನ್ನು ಕೂಡ ರಿವ್ಯೂ ಮಾಡ್ತೀವಿ ಆಮೇಲೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.